Hello young champs, welcome back to Triple T Academy. So very important update for clause A students. So ಯಾರೆಲ್ಲ clause A ಕ್ಲೈಮ್ ಮಾಡಿದಿರೋ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಕುರಿತಾದತ್ತೆ. ಸೊ ಎಷ್ಟೊಂದು ಜನ ಯಾರೆಲ್ಲ ಕ್ಲಾಸ್ ಎ ಕ್ಲೈಮ್ ಮಾಡಿದಿರೋ ಅವ್ರಿಗೆ ಇದ್ದಿದ್ದು ಒಂದೇ ಕ್ವಶನ್ಸ್, ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಯಾವಾಗ ಆಗುತ್ತೆ, ಜೊತೆಗೆ ವೆರಿಫಿಕೇಶನ್ ಸ್ಲಿಪ್ ನನಗೆ ಡೌನ್ಲೋಡ್ ಆಗ್ತಿಲ್ಲ, ಏನು ಮಾಡಬೇಕು ಅಂತ. ಬಟ್ ಕೆ ಎ ಅವರು ಸೊ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಕುರಿತಾದಂತೆ ಅಪ್ಡೇಟ್ ನನ್ನ ಕೊಟ್ಟಿಲ್ಲ. ಬಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನ ಡೌನ್ಲೋಡ್ ಮಾಡ್ಕೊಬಹುದು. ಸೊ ಡೌನ್ಲೋಡ್ ಯಾರು ಬೇಕಾದರೂ ಮಾಡ್ಬೋದು ಇವಾಗ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ದಲೆ ಹೇಗೆ ಸರ್ ಡೌನ್ಲೋಡ್ ಮಾಡೋದು, ಈ ಥರ ಕ್ವಶನ್ಸ್ಗಳು ನಿಮ್ಮ ಮೈಂಡಲ್ಲಿ ಓಡ್ತಿದೆ ಅಂತ ಭಾವಿಸ್ತೀನಿ. ಸೊ ಡೋ ವರಿ. ಸೊ ಕೆ ಇ ಅವರು ಇದುವರೆಗೂ ಯಾವುದೇ ಅಪ್ಡೇಟನ್ನು ಕೊಟ್ಟಿಲ್ಲ ರಿಗಾರ್ಡಿಂಗ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಕುರಿತಾದಂತೆ. ಸೊ ಒನ್ಸ್ ಇಟ್ ಈಸ್ ಅಫಿಷಿಯಲಿ ಅಪ್ಡೇಟೆಡ್ ಸರ್ ನಾವು ಸಹ ಅಪ್ಡೇಟ್ ಮಾಡ್ತೀವಿ. ಆಸ್ ಆಫ್ ನೌ ಕ್ಲಾಸ್ ಎ ಸ್ಟೂಡೆಂಟು ಸಹ ನೀವು ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ ಆ್ಯಂಡ್ ದೆನ್ ಕೀಪ್ ಇಟ್ ರೆಡಿ ಫಾರ್ ಆಲ್ ದ ಡಾಕ್ಯುಮೆಂಟ್ಸ್. ಸೊ ಯಾವುದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಬೇಕಾಗುತ್ತೋ ಅಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಸಹ ಇಟ್ಕೊಂಡಿರಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್. ಈ ಒಂದು ಕ್ಯಾಂಡಿಡೇಟು ರೂರಲ್ನೂ ಸಹ ಕ್ಲೈಮ್ ಮಾಡಿದ್ದಾರೆ, ಕನ್ನಡ ಮೀಡಿಯಮ್ನೂ ಸಹ ಕ್ಲೈಮ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಅವ್ರಿಗೆ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಬಿಟ್ಟಿದ್ದಾರೆ, ಡೌನ್ಲೋಡು ಸಹ ಮಾಡಿಕೊಂಡಿದ್ದಾರೆ. ಸೊ ಯು ಕ್ಯಾನ್ ಸಿ ದಿಸ್, ದಿ ಅಪ್ಲಿಕೇಶನ್ ನಂಬರ್ ಸೇಮ್ ಅಪ್ಲಿಕೇಶನ್ ನಂಬರ್. ಸೊ ಸೇಮ್ ಅಪ್ಲಿಕೇಶನ್ ನಂಬರ್, ಬಟ್ ಅವ್ರಿಗೆ ಅಪ್ಲಿಕೇಶನಲ್ಲಿ ವಿಸಿಟ್ ನಿಯರೆಸ್ಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಂತ ಬಂದಿದೆ. ಆಸ್ ವೆಲ್ ಆಸ್ ಅಪ್ಲಿಕೇಶನ್ ಸ್ಟೇಟಸ್ ಪೆಂಡಿಂಗೂ ಸಹ ಇದೆ. ಇಲ್ಲಿ ನೋಡ್ಬೋದು ನೀವು, ಪೆಂಡಿಂಗೂ ಸಹ ಇದೆ. ಬಟ್ ಸ್ಟಿಲ್ ಅವ್ರಿಗೆ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಆಪ್ಷನ್ಸ್ನು ಸಹ ಬಿಟ್ಟಿದ್ದಾರೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಂಬೇಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು. ಸೊ ನೀವು ಡೌನ್ಲೋಡ್ನ ಮಾಡ್ಕೊಳ್ಳಿ. ಸರ್ ಹಾಗಾದ್ರೆ ಇನ್ನೊಂದು ಕ್ವಶನ್ಸ್ ಕೇಳ್ಬೋದು, ಸರ್ ಹಾಗಾದ್ರೆ ಕನ್ನಡ ಮೀಡಿಯಮ್ಮು ರೂರಲ್ಲೂ ಕ್ಲೈಮ್ ಮಾಡಿರ್ತೀವಿ, ಬಟ್ ನಾವು ಕನ್ನಡ ಮೀಡಿಯಂ ಓದಿಲ್ಲ ಅಂದ್ರೂ ಕೆಲವರು ಮಿಸ್ಸಾಗಿ ಕ್ಲೈಮ್ ಮಾಡಿಬಿಟ್ಟಿರ್ತಾರೆ. ಸೊ ಅಂಥ ಸ್ಟೂಡೆಂಟ್ಸ್ನ ಏನು ಮಾಡಬೇಕು, ನಂದು ಸೀಟ್ ಕ್ಯಾನ್ಸಲ್ ಆಗುತ್ತಾ ಫರ್ದರ್ ಏನಾದರೂ? ಸೊ ಮೇಕ್ ಶೋರ್ ದ್ಯಾಟ್ ಒಂದು ಸಲ ನೀವು ಅಪ್ಲಿಕೇಶನಲ್ಲಿ ಏನು ಕ್ಲೈಮ್ ಮಾಡಿದಿರೋ ಅದನ್ನ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಫೀಚರ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫ್ಯೂಚರಲ್ಲಿ ಕಾಲ್ ಆಫ್ ಮಾಡ್ಬೋದು, ಅಥವಾ ಮಾಡಲಿಲ್ಲ ಅಂದ್ರೂ ಡ್ಯೂರಿಂಗ್ ನಿಮ್ಮ ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ನೀವು ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಲ್ಲ, ಅವಾಗ ನೀವು ಏನನ್ನ ಕ್ಲೈಮ್ ಮಾಡಿದ್ದೀರಾ, ರೂರಲ್ಲು, ಕನ್ನಡ ಮೀಡಿಯಮು, ಕಲ್ಯಾಣ ಕರ್ನಾಟಕ, ಸೊ ಈ ಥರ ಡಾಕ್ಯುಮೆಂಟ್ಸು ಸಹ ಕೇಳ್ತಾರೆ. ಸೊ ನೀವು ಪ್ರೊಡ್ಯೂಸ್ನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಫಾಲ್ಸ್ ಕ್ಲೈಮನ್ನು ಮಾಡೋದಕ್ಕೆ ಹೋಗಬೇಡಿ. ಸೊ ಇಫ್ ಇನ್ ಕೇಸ್ ಏನಾದರೂ ಸರ್ ಮಿಸ್ ಆಗಿ ನಾನು ಮಾಡಿಬಿಟ್ಟಿದ್ದೀನಿ, ಇವಾಗ ಏನು ಮಾಡೋದು ಅಂದರೆ ದಯವಿಟ್ಟು ಕೆ ಎಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಿಮ್ಮ ಏನು ಮಿಸ್ಟೇಕ್ ಮಾಡಿದ್ದೀರಾ ಅದನ್ನು ತಿಳಿಸಿ, ಬ್ಯಾಕ್ ಎಂಡಲ್ಲಿ ಅವರು ಇಶ್ಯೂಸ್ನ ರಿಸಾಲ್ವ್ ಮಾಡಿಕೊಡ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಅಂಡ್ ದೆನ್ ಕೆಲವು ಸ್ಟೂಡೆಂಟ್ಸ್ಗೆ ಯು ಕ್ಯಾನ್ ಸಿ ದಿಸ್, ರೂರಲ್ಲು, ಹೈದರಾಬಾದ್, ಕರ್ನಾಟಕ ಇದೆಲ್ಲ ಬರ್ತದೆ. ಆ್ಯಂಡ್ ದೆನ್ ಎಸ್ ಸಿ ಸ್ಟೂಡೆಂಟ್ಸ್ಗೆ, ಸೊ ಎಸ್ ಸಿ ಸ್ಟೂಡೆಂಟ್ಸ್ ಸಬ್ ಕ್ಯಾಟಗರಿನ ಮೆನ್ಷನ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ಹಿಯರ್. ಸೊ ನಿಮ್ಮ ಕ್ಯಾಟಗರಿ ಎಸ್ ಸಿ ಆ್ಯಂಡ್ ದೆನ್ ಸಬ್ ಕ್ಯಾಟಗರಿ ಈಸ್ ಎಸ್ ಸಿ ಎ ಅಂತ ಇದೆ. ಅಂದರೆ ಎಸ್ ಸಿ ಸಬ್ ಕ್ಯಾಟಗರಿಲಿ ಎ ಕ್ಯಾಟಗರಿನ ಕ್ಲೈಮ್ ಮಾಡಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನು ಸಹ ನೀವು ಚೆಕ್ ಮಾಡಿಕೊಡಿ. ಅಂಡ್ ದೆನ್ ಕೆಲವು ಸ್ಟೂಡೆಂಟ್ಸು ಎಷ್ಟೊಂದು ಚೆನ್ನಾಗಿ ಗಾಬರಿ ಹಾಕ್ತಿದ್ದೀರಾ, ಸರ್ ನನಗಿಲ್ಲಿ ಫೋಟೋ ಬರಬೇಕಿತ್ತು ಬಟ್ ಆದರೆ ನಂದ ಸಿಗ್ನೇಚರ್ ಬಂದಿದೆ, ಸೊ ಇದರಿಂದ ತೊಂದರೆ ಆಗುತ್ತಾ ಅಂತ. ಇದು ಟೆಕ್ನಿಕಲ್ ಎರರ್. ಸೊ ಟೆಕ್ನಿಕಲ್ ಎರರಿಂದ ನಿಮಗೆ ಈ ಥರ ಕಾಣಿಸ್ತಿರುತ್ತೆ. ನೀವು ಅಪ್ಡೇಟ್ ಮಾಡಬೇಕಾಗಿ ತಲೆ ಕೆಡಿಸ್ಕೊಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಒಂದು ಸಲ ರಿಫ್ರೆಶ್ ಕೊಟ್ಟಾದ ನಂತರ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅಂಡ್ ದೆನ್ ಇಲ್ಲಿ ನೀವೇನಾದರೂ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಆಗಿದ್ರೆ ಆ ಒಂದು ಸ್ಪೆಷಲ್ ಕ್ಯಾಟಗರಿ ಇಲ್ಲಿ ಫೀಚರ್ ಆಗ್ತಾ ಬರುತ್ತೆ. ಯು ಕ್ಯಾನ್ ಸಿ ದಿಸ್. ಈ ಒಂದು ಕ್ಯಾಂಡಿಡೇಟು CAPFನ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಮಾಡಿದ್ದಾರೆ. ಸೊ ಎಲಿಜಿಬಲ್ ಆಗಿದ್ದಾರೆ ಅವರು, ಅದಕ್ಕೆ ಎಸ್ ಅಂತ ಬಂದಿದೆ. ಸೊ ಇದ್ರ ಬಗ್ಗೆ ಪ್ರಿಯಾರಿಟಿ ನಂಬರ್ ತಲೆ ಕೆಡಿಸ್ಕೊಬೇಡಿ. ಇಫ್ ಇನ್ ಕೇಸ್ ಏನಾದರೂ NCC ನೀವು ಆಗಿದ್ದರೆ, ಸೊ NCC ಕೆಳಗಡೆ ಪ್ರಿಯಾರಿಟಿ ನಂಬರ್ನ ಕೊಟ್ಟಿರ್ತಾರೆ, ಅದನ್ನು ಸಹ ನೀವು ವೆರಿಫೈನ ಮಾಡ್ಕೊಬೋದು. ಸೊ ಇದಿಷ್ಟು ಕ್ಲಾಸ್ ಎ ಕುರಿತಾದಂತೆ. ಸೊ ನೀವು ವೆರಿಫಿಕೇಶನ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಆಪ್ಷನ್ ಎಂಟ್ರಿ CET ನಂಬರ್ ಇದೆಯಲ್ಲ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಆಪ್ಷನ್ ಎಂಟ್ರಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈ ನಂಬರು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲ ಡಾಕ್ಯುಮೆಂಟ್ಸು ಸಹ ಟಿಲ್ ನೀವು ಇಂಜಿನಿಯರಿಂಗ್ ಕಾಲೇಜಸ್ಗೆ ಜಾಯಿನ್ ಆಗೋವರೆಗೂ ಎಲ್ಲ ಡಾಕ್ಯುಮೆಂಟ್ಸು ಸಹ ಸೇಫ್ ಆಗಿ ಎತ್ತಿಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಹಾಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಕುರಿತಾದಂತೆ ಏನು ಮಾಡೋದು ನಾವೀಗ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಆಸ್ ಆಫ್ ನೌ ಕೆ ಎ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಸೊ ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಬೋದು. ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗೆ ಪಾರ್ಟಿಸಿಪೇಟ್ ಮಾಡಿ. ಆಪ್ಷನ್ ಎಂಟ್ರಿ
ಹೇಗೆ ಮಾಡಬೇಕು ಅನ್ನೋದ್ರ ಕುರಿತಾದಂತೆಯೂ ಒನ್ಸ್ ಆಪ್ಷನ್ ಎಂಟ್ರಿ ಲಿಂಕ್ ಅವೈಲೇಬಲ್ ಆದಮೇಲೆ ಸೊ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ನಿಮಗೂ ಸಹ ನಮ್ಮ ಚಾನಲ್ ಮುಖಾಂತರ ತಲುಪ್ತಾ ಹೋಗುತ್ತೆ. ಸ್ಟೇ ಟ್ಯೂನ್ಡ್. ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅಪ್ಡೇಟ್ ಬಂದರೆ ಅದನ್ನು ಸಹ ನಮ್ಮ ಚಾನಲ್ ಮುಖಾಂತರ ನಿಮಗೆ ತಲುಪ್ತಾ ಹೋಗುತ್ತೆ. ಸೊ ನೀಡ್ ನಾಟ್ ಟು ಬಿ ವರಿ, ಸ್ಟೇ ಕೂಲ್, ಸ್ಟೇ ಕಾಮ್. ಇವಾಗ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಆಪ್ಷನ್ ಎಂಟ್ರಿ ಕುರಿತಾದಂತೆ. ಸೊ ಆಪ್ಷನ್ ಎಂಟ್ರಿ ಕುರಿತಾದಂತೆ ಏನೆಲ್ಲ ವರ್ಕ್ ಮಾಡಬೇಕು, ನೀವು ಕಾಲೇಜ್ ಲಿಸ್ಟ್ನ ಮಾಡೋದಾಗಿರಲಿ ಅಥವಾ ಕಾಲೇಜ್ ಪ್ರಿಯಾರಿಟಿ ವೈಸ್ನ ಸೆಟ್ ಮಾಡ್ಕೊಳ್ಳೋದಾಗಿರಲಿ, ಈ ಎಲ್ಲ ವರ್ಕ್ ಮೇಲೆ ನೀವು ಕಾನ್ಸಂಟ್ರೇಟ್ ಕೊಡಬೇಕಾಗತ್ತೆ, ನಾಟ್ ಆನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್. ಬಟ್ ಎಲ್ಲ ಡಾಕ್ಯುಮೆಂಟ್ನು ಸಹ ರೆಡಿ ಮಾಡಿ ಇಟ್ಕೊಂಡಿರಿ, ಯಾವ ಟೈಮಲ್ಲಿ ಕರೀತಾರೋ ಗೊತ್ತಿಲ್ಲ. ಸೊ ಒನ್ಸ್ ದೇ ಕಾಲ್ಡ್, ನೀವು ಹೋಗಿ ಇಮಿಡಿಯೇಟ್ ಆಗಿ ವೆರಿಫೈ ಮಾಡಿಸ್ಕೊಳ್ಳೋ ಅನ್ನೋ ಸಿಚುಯೇಷನ್ಸ್ ಅಲ್ಲಿ ಇರಬೇಕಾಗುತ್ತೆ. ಸೊ ಇದಿಷ್ಟು ಕ್ಲಾಸ್ ಎ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಕುರಿತಾದಂತೆ. ಐ ಥಿಂಕ್ ನಾವು ಎಲ್ಲ ಸ್ಟೂಡೆಂಟ್ಸು ಸಹ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಬೋದು. ಅಂಡ್ ದೆನ್ ಇನ್ನೂ ಕೆಲವು ಸ್ಟೂಡೆಂಟ್ಸ್ಗೆ ಕೆಲವೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ. ಸೊ ಇವೊಂದು ಅವರು ಡಿಪ್ಲೊಮೊ ಆಲ್ ದ ಸೆಮಿಸ್ಟರ್ ಕ್ಲಿಯರ್ ಮಾಡಿದ್ರು ಸಹ, DCT ಎಕ್ಸಾಮ್ ಬರೆದಿದ್ರು ಸಹ ಅವ್ರಿಗೆ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಆಗ್ತಿಲ್ಲ. ಸೊ ಅಂಥವ್ರು ದಯವಿಟ್ಟು KAಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ದಟ್ ಇಸ್ ಟೆಕ್ನಿಕಲ್ ಇಶ್ಯೂಸ್, ಬ್ಯಾಕ್ ಎಂಡಿಂದ ಇಶ್ಯೂಸ್ ಇರುತ್ತೆ. ಸೊ ಅವರು ನಿಮಗೆ ರಿಸಾಲ್ವ್ ಮಾಡಿ ಕೊಡಬೇಕಾಗತ್ತೆ. ಸೊ ಥ್ಯಾಂಕ್ ಯು ಆ್ಯಂಡ್ ವೆಯ್ಟ್ ಫಾರ್ ದ ನೆಕ್ಸ್ಟ್ ಅಪ್ಡೇಟ್.